ಜೊಯ್ಡಾ ತಾಲೂಕಿನ ರಾಮನಗರದಲ್ಲಿ ಕಲ್ಲು ಪುಡಿ ಮಾಡುವ ಕ್ವಾರಿಯಲ್ಲಿ ದೊಡ್ಡ ಪ್ರಮಾಣದ ಸ್ಫೋಟಕ ಬಳಸುತ್ತಿರುವುದರಿಂದ ಅದರ ಸುತ್ತಲಿನ ಪ್ರದೇಶದ ಮನೆಗಳಿಗೆ ಅಪಾರ ಹಾನಿ ಉಂಟಾಗುತ್ತಿದ್ದು ಜನರು ಹಗಲು ರಾತ್ರಿ ಎನ್ನದೇ ಭಯದಲ್ಲೇ ಜೀವನ ಸಾಗಿಸುವಂತಾಗಿದೆ. ರಾಮನಗರ ಸುತ್ತಮುತ್ತಲಿನ ಪ್ರದೇಶಗಳಾದ ಆಡಾಳಿ ಗೌಡಿವಾಡ, ಕೃಷ್ಣಗಲ್ಲಿ, ದುರ್ಗಾದೇವಿ ದೇವಸ್ಥಾನ ಹಾಗೂ ಇತರ ಪ್ರದೇಶಗಳಲ್ಲಿನ ಮನೆಗಳಿಗೆ ಕಲ್ಲು ಕ್ವಾರಿಯ ಸ್ಫೋಟಕದಿಂದ ತೀವ್ರ ಹಾನಿಯಾಗಿದೆ. ಈ ಹಿಂದೆ ತಾಲೂಕ್ ಪಂಚಾಯತ್ ಸದಸ್ಯ ಶರದ್ ಗುರ್ಜರ್ ನೇತೃತ್ವದ ರಾಮನಗರದ ಕಾರ್ಯಕರ್ತರು ಜಿಲ್ಲಾಧಿಕಾರಿಗೆ ದೂರು ನೀಡಿದ್ರು. ಅಂತೆಯೇ ಜಿಲ್ಲಾಧಿಕಾರಿಗಳು ಜೊಯ್ಡಾ ತಾಲೂಕ್ ತಹಶೀಲ್ದಾರರಾದ ಸಂಜಯ್ ಕಾಂಬ್ಳೆಗೆ ಸ್ಫೋಟಕದಿಂದ ಹಾನಿಗೊಳಗಾದ ಮನೆಗಳನ್ನು ಪರಿಶೀಲಿಸಿ ವರದಿ ಸಿದ್ಧಪಡಿಸುವಂತೆ ನಿರ್ದೇಶಿಸಿದ್ರು. ಅದರಂತೆ ಕಳೆದ 2 ದಿನಗಳಿಂದ ರಾಮನಗರ ಪಂಚಾಯತ್ ವತಿಯಿಂದ ಸ್ಫೋಟದಿಂದ ಹಾನಿಗೊಳಗಾದ ಮನೆಗಳ ಪರಿಶೀಲನೆ ನಡೆಸುತ್ತಿದ್ದು ವರದಿಯನ್ನ ಮಂಗಳವಾರ ತಹಶೀಲ್ದಾರರಿಗೆ ಸಲ್ಲಿಸಲಾಗುವುದೆಂದು ತಿಳಿದು ಬಂದಿದೆ. ಕ್ರಷರ್ನಲ್ಲಿ ಸ್ಫೋಟಕದಿಂದ ಉಂಟಾದ ಹಾನಿಯನ್ನ ಪರಿಶೀಲಿಸಲು ಜೂನ್ 29ರಂದು ಶಾಸಕ ಆರ್.ವಿ. ದೇಶಪಾಂಡೆಯವರು ರಾಮನಗರಕ್ಕೆ ಆಗಮಿಸಲಿದ್ದಾರೆ. ಜಿಲ್ಲೆಯ ಪರಿಶೀಲನೆ ನಡೆಸಿ ಸ್ಥಳೀಯರೊಂದಿಗೆ ಚರ್ಚೆ ಮಾಡಲಿದ್ದಾರೆ ಎಂದು ತಿಳಿದು ಬಂದಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ರಾಮನಗರ ತಾಲೂಕ್ ಪಂಚಾಯತ್ ಸದಸ್ಯ ಶರದ್ ಗುರ್ಜರ್, 10 ವರ್ಷದಿಂದ ಈ ಕಲ್ಲು ಕ್ವಾರಿಗಳಿಂದ ಇಡೀ ರಾಮನಗರ ಊರಿನ ಅನೇಕ ಮನೆಗಳಿಗೆ ಬಿರುಕು ಬಿಟ್ಟು ಯಾವುದೇ ಸಂದರ್ಭದಲ್ಲೂ ಬೀಳುವ ಸ್ಥಿತಿಗೆ ಬಂದಿದೆ. ಈಗ ಜಿಲ್ಲಾಧಿಕಾರಿಗಳು ಸರ್ವೆ ಮಾಡಲು ಹೇಳಿದ್ದಾರೆ. ಸರ್ಕಾರ ಜನರಿಗೆ ಪರಿಹಾರವನ್ನ ಕೊಟ್ಟು ಕ್ವಾರಿ ಮಾಲೀಕರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎನ್ನುತ್ತಾರೆ. 10 ವರ್ಷದಿಂದ ಈ ಕಲ್ಲ ಕ್ವಾರಿಗಳಿಂದ ಇಡೀ ರಾಮನಗರ ಊರದಲ್ಲಿನ 90% ಮನೆಗಳನ್ನು ಯಾವುದೇ ಸ್ಥಿತಿಯಲ್ಲಿ ಬೀಳುವ ಅವಸ್ಥೆಯಲ್ಲಿ ಬಂದಿದ್ದಾವೆ. ಇವತ್ತು ಏನ್ ತಾವು ಮನೆಗಳನ್ನು ನೋಡಿದ್ರಿ, ಎಂತ ಬಡವರು, ಬಡವ ಹೆಣ್ಮಕ್ಳು ನೋಡ್ರಿ ಯಾವ ರೀತಿಯಲ್ಲಿ ಅವ್ರು ಬದುಕಬೇಕು, ರಾತ್ರಿ ನಿದ್ದೆನೂ ಹತ್ತುದಿಲ್ಲ. ಇಂಥ ಪ್ರಸಂಗದಲ್ಲಿ ಎಷ್ಟೋ ಬಾರಿ ಸರ್ಕಾರಕ್ಕೆ ತಿಳಿಸಿದ್ರು ಯಾವ ಪ್ರಯೋಜನ ಆಗಿಲ್ಲ. ಈಗ ಮಾನ್ಯ ಜಿಲ್ಲಾಧಿಕಾರಿ ಅವರು ಇಡೀ ರಾಮನಗರದ್ದು ಸರ್ವೆ ಮಾಡ್ಲಿಕ್ಕೆ ಹೇಳಿದ್ದಾರೆ. ಜಿಲ್ಲಾಧಿಕಾರಿ ಹಾಗೂ ಸರ್ಕಾರದವರು ಹಾಗೂ ಶಾಸಕರು ಕೂಡಲೇ ಜನರಿಗೆ ಪರಿಹಾರವನ್ನು ಕೊಟ್ಟು ಈ ಕ್ವಾರಿಯನ್ನು ಟೋಟಲಿ ಸ್ಟಾಪ್ ಮಾಡಬೇಕು. ಅಡಾಳಿ ಗೌಳಿವಾಡ, ಅಡಾಳಿ ರಾಮನಗರ್, ಆಮೇಲೆ ಕೃಷ್ಣಗಲ್ಲಿ, ದುರ್ಗಾದೇವಿ ದೇವಸ್ಥಾನ ನೋಡಿದ್ರಿ, ಇಡೀ ದುರ್ಗಾದೇವಿ ದೇವಸ್ಥಾನ ಯಾವುದೇ ಕ್ಷಣದಲ್ಲಿ ಬೀಳುವ ಸ್ಥಿತಿಯಲ್ಲಿ ಇದೆ. ಇಂಥ ಬಡವರಿಗೆ ಕೊಂದಿಸಿ ಈ ಹೊರಗಿನ ಬಂದಂತ ಈ ಕ್ವಾರಿ ಮಾಲೀಕರು ಕೋಟ್ಯಾಧೀಶ ಆಗ್ತಾ ಇದ್ದಾರೆ. ಸರ್ಕಾರ ಕಣ್ಣು ತೆಗೆದು ಅದು ಕೂಡಲೇ ಬಂದ್ ಮಾಡಿ ನಮ್ಮ ಜನರಿಗೆ ನ್ಯಾಯವನ್ನು ದೊರಕಿಸ್ಕೊಡ್ಬೇಕು ಅಂತೇಳಿ ದಿನಾಲು ಮಧ್ಯಾಹ್ನ ಸುಮಾರು 1 ಗಂಟೆಗೆ ಬ್ಲಾಸ್ಟಿಂಗ್ ಮಾಡ್ತಾರೆ. ಈ ಬ್ಲಾಸ್ಟಿಂಗ್ ನಿಂದ ಮನೆಗೆಲ್ಲ ಬಿರುಕು ಬಿದ್ದು ಮನೆಯಲ್ಲಿ ಇರಲಾಗುತ್ತಿಲ್ಲ. ಪಾತ್ರೆಗಳು ಸಹ ಸ್ಟ್ಯಾಂಡ್ ನಿಂದ ಕೆಳಗೆ ಬಿದ್ದು ಒಂದು ಕ್ಷಣ ಮನೆ ಮುರಿದು ಬಿದ್ದಂತೆ ಭಾಸವಾಗುತ್ತದೆ ಎನ್ನುತ್ತಾರೆ ಸ್ಥಳೀಯರಾದ ಚಂದ್ರಕಾಂತ್ ಹರಿಜನ್. ಬ್ಲಾಸ್ಟಿಂಗ್ ಇಂದ ನಮ್ದು ಮನೆ ಎಲ್ಲ ಹಾಳಾಗೋಗಿದೆ. ದಿನಾನು ಇಲ್ಲಿ ಬ್ಲಾಸ್ಟ್ ಇಲ್ಲಿಂದ ನಮ್ದು ಹತ್ರನ ಆಗ್ತಿದೆ, 1 ಕಿಲೋಮೀಟರ್ ಆಗೋದಿಲ್ಲ. ಸುಮಾರು ಮಧ್ಯಾಹ್ನ 1 ಗಂಟೆ ಸುಮಾರು ಬ್ಲಾಸ್ಟಿಂಗ್ ಮಾಡ್ತಾರೆ. 3-4 ಬ್ಲಾಸ್ಟಿಂಗ್ ಆಗ್ತಿದೆ ದಿವಸ. ಈ ಮನೆಯಿಂದ ಈ ಬ್ಲಾಸ್ಟಿಂಗ್ ಇಂದ ಮನೆ ಎಲ್ಲ ಕ್ರ್ಯಾಕ್ ಬಿದ್ದು ಹೋಗಿದೆ. ಮನೆ ಎಲ್ಲ ಇರ್ಲಿಕ್ಕೆ ಆಗುತ್ತೆ, ಪಾತ್ರೆ ಎಲ್ಲ ಅಲಗಾಡ್ತಿದೆ. ಈ ತರ ಮಳೆ ಆಗ್ತಾ ಇದೆ ಇಲ್ಲಿ ಬ್ಲಾಸ್ಟಿಂಗ್ ಇಂದ.